ನಾವು ಕೊಪ್ಪಳ ನಿವಾಸಿ. ನಾನು ಸತತ 14 ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದ್ದೀನಿ. ತುಂಬ ವಿಶೇಷವಾಗಿ ಜಾತ್ರೆಯನ್ನು ನೋಡ್ಬೋದು. ಯಾಕಂದರೆ ನೀವು ಕೂಡ ಇಲ್ಲಿ ಬಂದಿದ್ದೀರಿ. ನಿಮಗೆ ಬೇರೆ ಒಂದು ಜಾತ್ರೆ ನೋಡ್ಲಾಗಿ ಮತ್ತು ಇಲ್ಲಿ ಕೊಪ್ಪಳ ಜಾತ್ರೆ ನೋಡ್ಲಾಗಿ ನಿಮಗೆ ಯಾವ ಥರ ಒಂದು ಫೀಲ್ ಆಗುತ್ತೆ. ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಇದು ಒಂದು ವಿಶೇಷವಾದ ಜಾತ್ರೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪದಲ್ಲಿ ಇರುವಂತಹ ಎಲ್ಲರೂ ವಯಸ್ಸಾದವರು ಕೂಡ ಈ ಜಾತ್ರೆಯಲ್ಲಿ ಇನ್ವಾಲ್ವ್ ಆಗ್ತಾರ. ಸೊ ನಾವು ಹಿಂಗೆ ಎಂಟ್ರೆನ್ಸ್ನಲ್ಲಿ ಬರ್ತಾ ಇರುವಾಗ ಈ ಪಾಳೆ ಏನಂತಂದ್ರೆ ಸಾಲಾಗಿ ಹೋಗ್ತಾ ಇದ್ದಾರೆ, ಎಲ್ಲರೂ ಒಬ್ಬರಿಂದ ಒಬ್ಬರಿದ್ದು ಹೋಗ್ತಾ ಇದ್ದಾರ. ಅಲ್ಲಿ ಏನು ಊಟದ ಹಾಲ್ ಇದೆ ಅಲ್ಲ, ಅಲ್ಲಿ ಕೂಡ ನಾವು ಸಾಲಲ್ಲಿ ನಿಂತುಕೊಂಡು ಹೋಗಿ ಮೇಲೆ ದರ್ಶನ ಮಾಡ್ತೇವೆ. ಇದು ಏನಂದ್ರೆ ನಮ್ಗೆ ಏನು ಕಲಿಸ್ಕೊಡುತ್ತೆ ಅಂತಂದ್ರೆ, ಈ ಒಂದು ಆಧುನಿಕ ಜಗತ್ತಿನಲ್ಲಿ ತುಂಬಾ ಸ್ಟ್ರೆಸ್ ಆಗಿ ಇರುವಂತಹ ಎಲ್ಲರೂ ಕೂಡ ಸ್ಟ್ರೆಸ್ ಅನ್ನ ಬಹಳ ತಗೊಳ್ತಾ ಇದ್ದಾರೆ. ಸೊ ಈ ತರ ಹೋಗೋದ್ರಿಂದ ಏನಾಗುತ್ತಂದ್ರೆ ನಮ್ಮಲ್ಲಿ ತಾಳ್ಮೆಯನ್ನ ಕಲಿಸ್ಕೊಡೋದು ಇದು ಮೊದಲೇ ಮೆಟ್ಟಿಲು ಅಂತ ಹೇಳ್ಬೋದು. ತಾಳ್ಮೆ ಇಂದ ಇರೋದು ಕೂಡ ಜಾತ್ರೆ ಕಲಿಸ್ಕೊಡುತ್ತೆ. ಜನ ಯಾಕಂದ್ರೆ ಭಕ್ತಿ ಇದ್ರೆ ಮಾತ್ರ ಜನ ಸೇರ್ತಾರ, ಹಂಗೆ ಜನ ಸೇರು ಅಂತಂದ್ರೆ ಯಾರು ಸೇರಲ್ಲ. ಸೊ ಇಲ್ಲಿ ನೋಡಿದ್ರೆ ನಾವು ತೇರಿನ ಮುಂದೆ ಎಷ್ಟೊಂದು ರಂಗೋಲಿಗಳನ್ನ ಬಿಡಿಸಿದಾರ. ಇಂಥ ಒಂದು ವಿಶೇಷವಾಗಿರುವಂತಹ ಜಾತ್ರೆಗೆ ಏನಂದ್ರೆ ಎಲ್ಲರೂ ಈ ಜಾತ್ರೆಯನ್ನು ನೋಡಿ ನಾವು ಕೂಡ ಕಣ್ಣು ತುಂಬ್ಕೋಬೇಕು, ಈ ಒಂದು ಜಾತ್ರೆ ವಿಶೇಷತೆಯನ್ನ ತಾವು ಕೂಡ ಸವಿಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಬರ್ತಾರ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಈ ಜಾತ್ರೆಯನ್ನ ಸಾಕಷ್ಟು ವಿಜೃಂಭಣೆಯಿಂದ ಜಾತ್ರೆಯನ್ನ ಮಾಡ್ತಾರೆ. ಈಗ ಮೇಲೆ ನಾವು ಕೈಲಾಸ ಮಂಟಪದಲ್ಲಿ ನೋಡ್ಬೋದು, ಸತತವಾಗಿ 3 ದಿವಸಗಳ ಕಾಲ ನಾವು ವಿಶೇಷವಾದ ಕಾರ್ಯಕ್ರಮಗಳನ್ನ ನೋಡ್ಬೋದು. ಯಾಕಂದ್ರೆ ಅನುಭವಿ ವ್ಯಕ್ತಿಗಳಿಂದ ಸಮಾಜಕ್ಕೆ ಒಂದು ಒಳ್ಳೇದಾಗೋ ತರ ಒಂದು ಮೆಸೇಜ್ ಅನ್ನ ಮಠದ ಅಜ್ಜವರು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ನಿನ್ನೆ ಸಂಗೀತ ಕಾರ್ಯಕ್ರಮ ಇತ್ತು. ಹೌದು, ಇದು ಜಾಗೃತ ಜಾತ್ರೆ. ಯಾಕಂದ್ರೆ ಇಲ್ಲಿ ನಾವು ಈಗ ನೋಡ್ತಾ ಇದ್ದೀರಿ, ಲಾಸ್ಟ್ ಇಯರ್ ಮತ್ತೆ ಏನಂದ್ರೆ ವೃಕ್ಷಗಳನ್ನ ಬೆಳೆಸ್ಬೇಕು, ನೀರಿನ ಸಂರಕ್ಷಣೆ ಅಂದ್ರೆ ಕೆರೆಯನ್ನ ನೋಡಿದ್ರಿ ನಾವು ನಮ್ಮ ಪುನರುಜ್ಜೀವನ ಮಾಡ್ತಾ ಇದ್ದಾರೆ, ಮತ್ತೆ ವೃಕ್ಷಗಳನ್ನ ಬೆಳೆಸ್ತಾ ಇದ್ದಾರೆ, ಮತ್ತೆ ಏನು ರಕ್ತದಾನ ಮಾಡ್ತಾ ಇದ್ದಾರೆ, ಮತ್ತೆ ಏನಂದ್ರೆ ನಮ್ಮ ಆರ್ಗನ್ಸ್ ಕೂಡ ಇನ್ನೊಬ್ಬರಿಗೆ ಸಹಾಯ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಡೊನೇಟ್ ಅಂಗಾಂಗ ದಾನಗಳನ್ನ ಮಾಡುವಂತ ಒಂದು ಅರಿವು. ಎಂತ ಅದ್ಭುತವಾದ ಒಂದು ಕಾನ್ಸೆಪ್ಟ್ ನಮ್ಮ ಅಜ್ಜರು ಅಂತ ನಮ್ಗೆ ಹೆಮ್ಮೆ ಅನ್ಸುತ್ತ. ನಮ್ಮ ಕೊಪ್ಪಳದಲ್ಲಿ ಇಂತಹ ಒಂದು ಮಹಾನ್ ವ್ಯಕ್ತಿಗಳ ಜೊತೆಗೆ ನಾವು ಕೂಡ ಭಾಗಿಯಾಗಿದ್ದೀವಲ್ಲ ಅನ್ನೋ ಒಂದು ಖುಷಿ ಆಗುತ್ತೆ. ಇಂಥ ಒಂದು ಐಡಿಯಾಗಳು ಅಜ್ಜರ ಹತ್ರ ಸಾಕಷ್ಟು ಐಡಿಯಾಗಳಿದ್ದವು. ಅದು ಪ್ರತಿ ವರ್ಷನೂ ಒಂದೊಂದು ತುಣುಕುಗಳನ್ನ ಅವರು ಜನರೊಟ್ಟಿಗೆ ಹಂಚ್ಕೋತಾರೆ. ಅದೇ ರೀತಿಯಾಗಿ ನಮ್ಮ ಕೊಪ್ಪಳ ಭಾಗದ ಎಲ್ಲ ಒಂದು ಜನರು ಕೂಡ ಅಜ್ಜನವರಿಗೆ ತುಂಬಾ ಸ್ಪಂದನೆ ಮಾಡೋದು ತುಂಬಾ ವಿಶೇಷ ಅಂತ ಹೇಳ್ಬೋದು. ನಾವು ಇಲ್ಲಿ ಎಲ್ಲರೂ ಹೆಂಗಂದ್ರೆ ಅಜ್ಜವ್ರು ಏನ್ ಹೇಳ್ತಾರ ಆ ಮಾರ್ಗದಲ್ಲಿ ನಾವು ಎಲ್ಲರೂ ಕೂಡ ಈ ಕೊಪ್ಪಳ ಒಂದು ಭಾಗದ ಸುತ್ತಮುತ್ತಲ ಎಲ್ಲ ಹಳ್ಳಿಯ ಜನರು ಕೂಡ ಅಜ್ಜನವರ ಮಾರ್ಗದರ್ಶನದಲ್ಲಿ ಹೋಗ್ತಾರೆ. ಈಗ ನೋಡಿದ್ರೆ ನೀವು ಇಲ್ಲಿ ಸಾಕಷ್ಟು ಟ್ರ್ಯಾಕ್ಟರ್ಗಳು ಬಂದು, ಟ್ರ್ಯಾಕ್ಟರಲ್ಲಿ ಏನಂದ್ರೆ ಒಬ್ಬರು ನೋಡಿದೆ, ಬೆಳಿಗ್ಗೆ ನಾನು ನ್ಯೂಸ್ ಪೇಪರ್ ಓದಿದೆ, ಏನಂದ್ರೆ ಒಬ್ಬ ರೈತರಿಗೆ ತಾವು ದುಡ್ದಿದ್ರಲ್ಲೇ ಲಾಭ ಇರಲ್ಲ, ಅಂತದ್ರಲ್ಲಿ 1 ಎಕರೆ ಫುಲ್ ಪಾಲಕನ್ನ ಬೆಳೆದು ಮಠಕ್ಕೆ ದಾಸೋಹ ಕೊಡೋದಂದ್ರೆ ಇದು ಸಾಮಾನ್ಯನಾ? ಈಗ ಮನೆಯಲ್ಲಿ 4 ಮಂದಿ ಇದ್ರೆ ಅವರಿಗೆ ನಾವು ಏನೋ ಮಾಡಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತೀವಿ. ಈಗ ರಕ್ತ ಸಂಬಂಧಿಗಳು ತಮಗ್ ಮಾಡ್ಕೊಂಡು ತಿನ್ನಕನ ಈಗ ಅಷ್ಟು ಬೇಜಾರು ಸ್ಥಿತಿಯಲ್ಲಿ ಇರ್ತಾರ. ಅಂತದ್ರಾಗ ಇಂಥ ಒಂದು ದಾಸೋಹಕ್ಕ ಟ್ಯಾಕ್ಟ್ರಿ, ಟಿಪ್ಪರು ಇದ್ರಲ್ಲೆಲ್ಲ ದಾಸೋಹಗಳ ತುಂಬ್ಕೊಂಡು ಬರೋದಂದ್ರೆ ತುಂಬಾ ವಿಶೇಷವಾದ ಒಂದು ಜಾತ್ರೆ ಅಂತ ಹೇಳ್ಬೋದು. ಖುಷಿ ಜಾತ್ರೆ. ಈ ಜಾತ್ರೆ ನೋಡೋದು ಆಗ್ಲಿ, ಅದನ್ನ ಕಣ್ ತುಂಬಿಸ್ಕೊಳೋದಾಗ್ಲಿ ತುಂಬಾ ವಿಶೇಷ ಅಂತ ಹೇಳ್ಬೋದು. ಯಾಕಂದ್ರೆ ಈಗೊಬ್ರು ನಾನು ಕಾಲ್ನಡಿಗೆಯಿಂದ ಹೋಗ್ತಿರ್ಬೇಕಾದ್ರೆ ಅಜ್ಜರು ಅವರು ತಮ್ಮ ವೇಟ ತಾವು ಹೊತ್ಕೊಂಡು ಹೋಗಕ ಆಗ್ಲಾರ್ದಂತ ಪರಿಸ್ಥಿತಿ ಒಳನ ಅಜ್ಜನ ಮಠ ನೋಡ್ಬೇಕು, ಅಜ್ಜನ ಸಂಸ್ಥಾನ ನೋಡ್ಬೇಕು ಅಂತಂದು ಅವರು ಅಷ್ಟು ಖುಷಿಯಿಂದ ಬರ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬಂದಿರೋಂತಹ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಏನು ದಾಸೋಹ ಕಂಟಿನ್ಯೂ ಆಗಿರುತ್ತ. ಅಲ್ಲಿ ಹೋಳಿಗೆ ಮತ್ತೆ 5 ಲಕ್ಷ ನಿನ್ನೆ 5 ಲಕ್ಷ ಮೈಸೂರು ಪಾಕಗಳನ್ನ ಮಾಡಿದ್ರು. ಇಂಥ ಒಂದು ಅದ್ಭುತವಾದ ಸೇವೆ ಇದು ಎಲ್ಲಿ ಸಿಗುತ್ತ್ರಿ ಸರ್? ಇಂಥ ಒಂದು ಸೇವೆ ಎಲ್ಲಿ ಸಿಗುತ್ತಾ?
ನಾನು ಉದ್ಯೋಗಿ. ನಮ್ದು ಹಾಸ್ಪಿಟಲ್ ಇದೆ, ಮೆಡಿಕಲ್ ಶಾಪ್ ಇದೆ. ನಾನು ರಾಜಕಾರಣಿಯೂ ಕೂಡ, ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಹಾಗಾಗಿ ನಮ್ಮ ಕುಟುಂಬ ಸಮೇತ ನಾವು ಇಲ್ಲಿ ಬಂದು ಇಷ್ಟೊತ್ತ ಬೆಳಗ್ಗೆ ಬಂದ್ವಿ. ಒಂದ್ 2-3 ತಾಸು ಇಲ್ಲೇ ಇದ್ದು ನಾವು ಇದೆಲ್ಲ ನೋಡ್ಕೊಂಡು ತುಂಬ್ಕೊಂಡು ಹೋಗ್ತಾ ಇದೀವಿ ಸರ್. ನನ್ನ ಹೆಸರು ಕೀರ್ತಿ ಪಾಟೀಲ್ ಅಂತ.